ನಮಸ್ಕಾರ NRTV ಕನ್ನಡ ಯೂಟ್ಯೂಬ್ ಚಾನಲ್ನ ಕಾಫಿ ನ್ಯೂಸ್ಗೆ ಸ್ವಾಗತ. ನಾನು ಅಜ್ಜಂಪುರ ನಾಗೇಶ್. ಅಜ್ಜಂಪುರದಲ್ಲಿ ಕೋಟೆ ಬೀದಿಯಲ್ಲಿ ಇರುವಂತಹ ಶ್ರೀ ಆಂಜನೇಯ ಸ್ವಾಮಿಯ ಒಂದು ಹನುಮ ಜಯಂತಿಯನ್ನು ಸಮಸ್ತ ಗ್ರಾಮಸ್ಥರು ಹಾಗೂ ಅವಧೂತ ಯುವಕ ಬಳಗದ ವತಿಯಿಂದ ಹಮ್ಮಿಕೊಳ್ಳಲಾಯಿತು. ಈ ಒಂದು ಸಂದರ್ಭದಲ್ಲಿ ಒಂದು ಸ್ವಾಮಿಯವರಿಗೆ ವಿಶೇಷವಾಗಿ ಬೆಣ್ಣೆ ಅಲಂಕಾರವನ್ನು ಮಾಡಿರುವ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ. ಈ ಚಿತ್ರದಲ್ಲಿ ಬೆಣ್ಣೆ ಅಲಂಕಾರವನ್ನು ಸಹ ಮಾಡಲಾಗಿದೆ. ಈ ಚಿತ್ರದಲ್ಲಿ ಕಾಣ್ತಿರೋದು ವಿಶೇಷವಾಗಿ ಅಲಂಕಾರ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ಒಂದು ವಿಶೇಷವಾಗಿ ಬೆಣ್ಣೆ ಅಲಂಕಾರ ಹಾಗೂ ವಿಶೇಷವಾಗಿ ಹೂವಿನ ಅಲಂಕಾರವನ್ನು ಸಹ ಮಾಡಿರೋದು ನಾವು ಇಲ್ಲಿ ಚಿತ್ರದಲ್ಲಿ ಕಾಣಬಹುದಾಗಿದೆ. ಈ ಸಂದರ್ಭದಲ್ಲಿ ಒಂದು ಭಕ್ತರಂತ ನುಡಿಯನ್ನು ನಾವಿಲ್ಲಿ ಕೇಳಬಹುದಾಗಿದೆ. ಎಲ್ರಿಗೂ ನಮಸ್ಕಾರಗಳು. ಅಜ್ಜಂಪುರ ಸಮಸ್ತ ಗ್ರಾಮಸ್ಥರು ಹಾಗೂ ಅಜ್ಜಂಪುರ ಕೋಟೆ ಅವಧೂತ ಯುವ ಬಳಗದ ವತಿಯಿಂದ ಮತ್ತು ಶ್ರೀ ಕೋಟೆ ಆಂಜನೇಯ ಸ್ವಾಮಿ ಜೀರ್ಣೋದ್ಧಾರ ಸಮಿತಿ ಬ್ರಾಹ್ಮಣ ಸಮಾಜದ ವತಿಯಿಂದ 4ನೇ ವರ್ಷದ ಹನುಮ ಜಯಂತ್ಯೋತ್ಸವವನ್ನು ಇಂದು ಆಚರಿಸುತ್ತಿದ್ದೇವೆ. ಕೋವಿಡ್ ಇರುವ ಕಾರಣ ಬಹಳ ಸರಳವಾಗಿ ಮಾಡ್ತಾ ಇದ್ದು ಅನ್ನ ಸಂತರ್ಪಣೆಯನ್ನು ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ಸಮಸ್ತ ಗ್ರಾಮಸ್ಥರು ಬಂದು ಈ ಹನುಮ ಜಯಂತಿ ಇದರ ಪ್ರಯುಕ್ತವಾಗಿ ದೇವಸ್ಥಾನದಲ್ಲಿ ಸ್ವಾಮಿಯವರಿಗೆ ವಿಶೇಷ ಅಲಂಕಾರ ಮತ್ತು ಭಜನಾ ಕಾರ್ಯಕ್ರಮ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದು ಅನ್ನ ಸಂತರ್ಪಣೆಯನ್ನು ಭಜನಾ ಹನುಮ ಜಯಂತಿ ಪ್ರಯುಕ್ತ ದೇವಾಲಯ ಆವರಣದಲ್ಲಿ ಒಂದು ಅನ್ನ ಸಂತರ್ಪಣೆ ಸಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ ಕಾಣ್ತೇವೆ. ಅನ್ನ ಸಂತರ್ಪಣೆಯನ್ನು ಸಹ ಮಾಡ್ತಿರೋ ಭಾವಸಾರ ಸಮಾಜ, ಭಾವಸಾರ ಮಿಷನ್ 107, ಭಾವಸಾರ ಮಹಿಳಾ ಮಂಡಳಿ ಹಾಗೂ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಮತ್ತು ಶರತ್ ಕಣ್ಣಿನ ಆಸ್ಪತ್ರೆ ಸಹಯೋಗದೊಂದಿಗೆ ಅಜ್ಜಂಪುರದಲ್ಲಿ ವಿಠಲ ರುಕ್ಮಯ್ಯ ಸಮುದಾಯದಲ್ಲಿ ಇಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ಈ ಒಂದು ಶಿಬಿರ ನಾವು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ. ವೈದ್ಯಾಧಿಕಾರಿಗಳಾದ ಬೆಂಗಳೂರಿನ ವೈದ್ಯಾಧಿಕಾರಿಗಳಾದಂತಹ ಹೃದಯ ತಪಾಸಣಾ ಶಿಬಿರವನ್ನು ಮಾಡ್ತಾ ಇರ್ಬೋದು. ಹಾಗೆ ಈ ಒಂದು ಶಿಬಿರಕ್ಕೆ ಸದಸ್ಯರುಗಳನ್ನು ಸಾಥ್ ನೀಡುತ್ತಿರುವುದನ್ನು ಕಾಣಬಹುದಾಗಿದೆ. ಉತ್ತಮವಾದ ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದು ಆರೋಗ್ಯ ತಪಾಸಣಾ ಶಿಬಿರವನ್ನು ಹಾಕೊಂಡಿದ್ರು. ಆದರೆ ಈ ವರ್ಷದಲ್ಲಿ ಆಸ್ಪತ್ರೆ ವತಿಯಿಂದ ಉಚಿತ ಕಣ್ಣಿನ ಸುಮಾರು ಒಂದು 100 ಜನರು ಶಿಬಿರಕ್ಕೆ ಆಯ್ಕೆಯಾಗಿದ್ದು. ಒಂದು ಭಾವಸಾರ ಮಿಷನ್ 107 ಈ ಒಂದು ಸಮಾರಂಭದ ಪ್ರಾಂತೀಯ ಅಧ್ಯಕ್ಷರಾದಂಥ ನಾಗರಾಜ್ ಅಥವಾ ಪೈ ಅವರು ಈ ಸಮಾರಂಭದ ಒಂದು ಆರೋಗ್ಯ ಶಿಬಿರದ ಬಗ್ಗೆ ಸವಿಸ್ತಾರವಾಗಿ ವಿವರಣೆಯನ್ನು ನೀಡಿದ್ದಾರೆ. ನಾಗರಾಜ್ ಕುಟಾಣ್ಕರ್, ಭಾವಸಾರ ವಿಷನ್ 107 ವಲಯದ ಅಧ್ಯಕ್ಷ, ಮತ್ತು ಭಾವಸಾರ ಕ್ಷತ್ರಿಯ ಸಮಾಜ, ಭಾವಸಾರ ಮಹಿಳಾ ಸಹಕಾರ ಸಂಘ, ಶರತ್ ಕಣ್ಣಿನ ಆಸ್ಪತ್ರೆ, ಸಪ್ತಗಿರಿ ಆಸ್ಪತ್ರೆ ವತಿಯಿಂದ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸುತ್ತಿದೆ. ಇದರಲ್ಲಿ ನರರೋಗ, ಮೂತ್ರಪಿಂಡ ರೋಗ, ಕಣ್ಣಿನ ತಪಾಸಣೆ ಮತ್ತು ಹೃದಯ ತಪಾಸಣೆ ಇವೆಲ್ಲ ಎಲ್ಲ ರೀತಿಯ ತಪಾಸಣೆಗಳು ಇರ್ತವೆ. ಇದರಲ್ಲಿ ಸುಮಾರು 400-500 ಜನ ಈ ಉಚಿತ ತಪಾಸಣಾ ಶಿಬಿರದಲ್ಲಿ ಕಣ್ಣು, ಹೃದಯ ಹಾಗೂ ನರರೋಗಕ್ಕೆ ಸಂಬಂಧಪಟ್ಟಂಥ ಒಂದು ಶಿಬಿರವನ್ನು ಆಯೋಜಿಸಲಾಗಿತ್ತು. ಕಣ್ಣಿನ ಶಿಬಿರಕ್ಕೆ 100 ಜನ ಶಿಬಿರಾರ್ಥಿಗಳು ಆಯ್ಕೆಯಾಗಿದ್ದು, ಈ ಸಂದರ್ಭದಲ್ಲಿ ಸುಮಾರು 400-500 ಜನರು ಒಂದು ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಂಡಿದ್ದಾರೆ ಎಂದು ಹೇಳಬಹುದು. ಇದಕ್ಕೆ ಮಹಿಳಾ ಮಂಡಳಿಯವರು ಸಹ ಸಾಥ್ ನೀಡುವುದರಲ್ಲಿ ವಿಶೇಷವಾಗಿ ಗಮನಿಸಬಹುದಾಗಿದೆ.